ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನೀವೆಲ್ಲರೂ ಮೊಬೈಲಲ್ಲಿ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ. ವಾಟ್ಸಪ್ಪಲ್ಲಿ ಹುಡುಗಿಯ ಅಕೌಂಟಿಂದ ನಿಮಗೆ ಮೆಸೇಜ್ ಬಂದಿರೋ ಥರ ಫೇಕ್ ಚಾಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ, ನಾನು ಹೇಳ್ಕೊಟ್ಟಿರೋ ಟ್ರಿಕ್ ವರ್ಕ್ ಆದರೆ ವಿಡಿಯೋ ಕೊನೆಯಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಾಮೆಂಟಲ್ಲಿ ನೈಸ್ ಅಂತ ಕಾಮೆಂಟ್ ಮಾಡಿ. ಯಾವ ಥರ ಫೇಕ್ ಚಾಟ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಯಾವ ಥರ ಅಂದರೆ, ಫಸ್ಟು ಅದಕ್ಕೊಂದು ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ, ಪ್ಲೇಸ್ಟೋರಲ್ಲಿ ಹೋಗಿ ಏನಂತ ಸರ್ಚ್ ಮಾಡಬೇಕಂದ್ರೆ ವಾಟ್ಸ್ ಫೇಕ್ ಅಂತ ಸರ್ಚ್ ಮಾಡಿ. ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ಇಲ್ಲಿ ವಾಟ್ಸ್ ಫೇಕ್ ಅಂತ ಸರ್ಚ್ ಮಾಡಿದ್ರೆ ಥರ್ಡ್ ಒನ್ ಕಾಣುತ್ತೆ ಅಲ್ವಾ, ಇಲ್ಲಿ ಫೇಕ್ ಚಾಟ್ ಕನ್ವರ್ಸೇಷನ್ ಅಂತ. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಓಪನ್ ಮಾಡ್ಕೋತೀನಿ. ನೋಡಿ, ಈ ಥರ ಇರುತ್ತೆ ಸಿಂಬಲು. ಅದನ್ನು ಓಪನ್ ಮಾಡಿಕೊಂಡ್ರೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ನೆಕ್ಸ್ಟು ಅಗ್ರಿ ಕೊಡಿ. ಅಗ್ರಿ ಕೊಟ್ಟ ನಂತರ ಒಂದು 5 ಸೆಕೆಂಡು ಅಡ್ವರ್ಟೈಸ್ ಬರುತ್ತೆ. ನೆಕ್ಸ್ಟು ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಚಾಟು, ಸ್ಟೇಟಸ್ಸು, ಕಾಲ್ಸು ಎಲ್ಲ ಇರುತ್ತೆ. ಇವಾಗ ಚಾಟ್ನ ಕ್ರಿಯೇಟ್ ಮಾಡಬೇಕು ಹುಡುಗಿ ಹೆಸರಲ್ಲಿ. ಯಾವ ಥರ ಕ್ರಿಯೇಟ್ ಮಾಡಬೇಕಂದ್ರೆ, ಜಸ್ಟ್ ಚಾಟ್ ಮೇಲೆ ಹೋಗಿ ನಿಮಗೆ ಯಾವ ಹುಡುಗಿ ನೇಮ್ ಬೇಕೋ ಆ ಹುಡುಗಿ ನೇಮ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಸದ್ಯಕ್ಕೆ ಒಂದು ಹುಡುಗಿ ನೇಮ್ ಹಾಕೋತೀನಿ. ನೋಡಿ, ಚಿನ್ನು ಅಂತ ಹಾಕೋತೀನಿ. ನೋಡಿ, ಚಿನ್ನು ಅಂತ ಹಾಕೊಂಡ ಒಂದು ಯಾವ್ದಾದ್ರು ಒಂದು ಸಿಂಬಲ್ ಹಾಕೋತೀನಿ. ನೋಡಿ, ಇಷ್ಟ ಆಯಿತು. ನೆಕ್ಸ್ಟು ಅವ್ರ ಫೋಟೋನ ಆ್ಯಡ್ ಮಾಡಬೇಕು. ಅಂದರೆ ಇದು ಫೇಕಾಗಿ ಕ್ರಿಯೇಟ್ ಮಾಡ್ಬೇಕಲ್ವಾ, ಯಾವುದಾದ್ರೂ ಫೋಟೋ ಹಾಕ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಬಕ್ರ ಮಾಡ್ಬೋದು, ಬೇರೆ ಹುಡುಗಿ ನಂಗೆ ಮೆಸೇಜ್ ಮಾಡಿದಾಳೆ ನೋಡು ಅಂತ. ಇದನ್ನು ಅಲೋ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ಯಾಲರಿಯಲ್ಲಿ ಯಾವುದಾದ್ರೂ ಹುಡುಗಿ ಫೋಟೋ ಇದ್ದರೆ ಹುಡುಗಿ ಫೋಟೋ ಹಾಕ್ಕೊಳ್ಳಿ. ನೆಕ್ಸ್ಟ್ ಗ್ಯಾಲರಿಯಲ್ಲಿ ಹೋಗಿ ನಾನು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಳ್ಳಿ. ನಾನಿವಾಗ ರಶ್ಮಿಕಾದ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅವರು ಆನ್ಲೈನಲ್ಲಿ ಇದ್ದಾರಾ ಅನ್ನೋ ಥರ ಕಾಣಬೇಕು ಅಂದರೆ ಇದನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ, ಆನ್ಲೈನು. ನೆಕ್ಸ್ಟು ಟೈಪಿಂಗ್ ಕೂಡ ಆನ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಸೀನ್ ಇರುತ್ತೆ, ಅದು ಇದ್ದರೆ ಇರಲಿ, ಇಲ್ಲಾಂದರೆ ಬೇಡ. ಇಷ್ಟ ಆಯಿತಾ? ನೆಕ್ಸ್ಟು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ರೆ ಇಲ್ಲಿ ಬೇರೆ ಹುಡುಗಿದ ಅಕೌಂಟು ನಿಮ್ಮ ವಾಟ್ಸಪ್ಪಲ್ಲಿ ಬಂದಿದೆ. ಇವಾಗ ಅವರು ನಿಮಗೆ ಚಾಟ್ ಮಾಡಬೇಕು, ನೀವು ಅವ್ರಿಗೆ ರಿಪ್ಲೈ ಮಾಡಬೇಕು. ಆ ಥರ ಹೇಗೆ ಕ್ರಿಯೇಟ್ ಮಾಡೋದಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಅಡ್ವರ್ಟೈಸ್ ಬರುತ್ತೆ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಬಂತ. ಇಲ್ಲಿ ಆನ್ಲೈನ್ ಅಂತಲೂ ಇರುತ್ತೆ, ಟೈಪಿಂಗ್ ಅಂತಲೂ ಇರುತ್ತೆ. ಇವಾಗ ನೀವು ಜಸ್ಟ್ ಆಯ್ ಅಂತ ಕಳಿಸ್ತಿದ್ರಿ ಅಂದ್ಕೊಳ್ಳಿ. ಅವ್ರಿಗೆ ಆಯ್ ಅಂತ ಕಳಿಸಿದ್ರಿ, ಆಯಿತಾ? ಅವರು ನಿಮಗೆ ರಿಪ್ಲೈ ಮಾಡಬೇಕು. ಇವಾಗ ಅದನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕಂದ್ರೆ, ಹಲೋ ಅಂತ ರಿಪ್ಲೈ ಮಾಡಿಲ್ಲ ಅಂದ್ಕೊಳ್ಳಿ. ಅವರು ಈ ಥರ ಬಂತು. ಅಲ್ಲಿಂದ ಬರಬೇಕು ಇವಾಗ ರಿಪ್ಲೈ ಅಂದರೆ, ಇಲ್ಲಿ ಒಂದು ಗ್ರೀನ್ ಕಲರ್ ಮಾರ್ಕ್ ಇದೆ, ಕಾಣಿಸುತ್ತಾ? ಇದ್ರ ಪಕ್ಕ ಒಂದು ಗ್ರೀನ್ ಕಲರ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಂದ ನಮಗೆ ಬರೋ ಥರ ಇದು ಹಲೋ ಅಂತ ಮಿಸ್ ಆಗಿ ಟೈಪ್ ಆಗಿದೆ, ತೋರಿಸ್ತೀನಿ ರೀ. ಇದೇನಾದರೂ ಈ ಸೈಡ್ ಮಾರ್ಕ್ ಇದ್ದರೆ, ಇಂಟು ಮಾರ್ಕ್ ಈ ಕಡೆ ಇದ್ದರೆ ನೀವು ಕಳಿಸ್ತಾ ಇದ್ದೀರಿ ಅಂತ. ಈ ಕಡೆ ಇತ್ತು ಅಂದರೆ ಅಲ್ಲಿಂದ ಬರ್ತಾಯಿದೆ ಅಂತ. ಇವಾಗ ಅಲ್ಲಿಂದ ರಿಪ್ಲೈ ಬರಬೇಕು ನನಗೆ ಅಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡೆ. ಇವಾಗ ನೋಡಿ, ಅವರು ರಿಪ್ಲೈ ಮಾಡಿದ್ದಾರೆ ಅಂತ ಅರ್ಥ. ಹೌ ಆರ್ ಯು ಅಂತ ಅವ್ರು ಕಳಿಸಿದ್ರು. ಇವಾಗ ನೀವು ರಿಪ್ಲೈ ಮಾಡಬೇಕು. ಫೈನ್ ಅಂತ ಮಾಡಿದ್ರಿ. ಇವಾಗ ನೋಡಿ, ನಾನು ಈ ಕಡೆ ಕ್ಲಿಕ್ ಮಾಡಿದ್ನಲ್ಲ, ಫೈನ್. ನೆಕ್ಸ್ಟು ಆ ಕಡೆಯಿಂದ ಇವಾಗ ರಿಪ್ಲೈ ಬರಬೇಕು. ಏನು ಮಾಡ್ತಾ ಇದ್ದೀಯಾ ಅಂತ ಅವಳು ಕೇಳ್ತಾಳೆ ಅಂದ್ಕೊಳ್ಳಿ. ಏನು ಮಾಡ್ತಾ ಇದ್ದೀಯಾ, ಆಯಿತಾ? ಆ ಕಡೆಯಿಂದ ಬರುತ್ತೆ ಇವಾಗ ವೈಟ್ ಕಲರ್. ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ಲು. ನೀವು ರಿಪ್ಲೈ ಮಾಡಬೇಕು. ಇವಾಗ ಏನೂ ಇಲ್ಲ, ಸುಮ್ಮನೆ ಕೂತಿದ್ದೆ.
ಕೂತಿದ್ದೆ. ಇಷ್ಟ ಆಯಿತಾ? ಇದು ವೈಟ್ ಕಲರ್ ಇತ್ತು ಅಂದರೆ ಅವರಿಂದ ರಿಪ್ಲೈ ಬರ್ತಿದೆ ಅಂತ ಅರ್ಥ. ಇದೇನಾದರೂ ಯೆಲ್ಲೋ ಕಲರ್ ಆದರೆ ನೀವು ಅವ್ರಿಗೆ ಕಳಿಸ್ತಾ ಇದ್ದೀರಿ ಅಂತ ಅರ್ಥ. ಇವಾಗ ಯೆಲ್ಲೋ ಕಲರ್ ಆಗಿದೆನಾ, ನಾನು ಕಳಿಸ್ತಾ ಇದ್ದೀನಿ ಅಂತ ಅರ್ಥ. ಇವಾಗ ನೋಡಿ, ಇದು ಯೆಲ್ಲೋ ಇದ್ದಿದ್ದು ವೈಟ್ ಕಲರ್ ಮಾಡಬೇಕು ಅಂದರೆ ಅಲ್ಲಿಂದ ರಿಪ್ಲೈ ಬರ್ತಿದೆ ಅಂತ ಅರ್ಥ. ನೋಡಿ, ಇದೇ ಇಲ್ಲಿ ಕಾಣ್ತಿದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ವೈಟ್ ಇತ್ತು ಅಂದರೆ ಆ ಕಡೆಯಿಂದ ರಿಪ್ಲೈ ಬರ್ತಿದೆ ಅಂತ ಅರ್ಥ. ಇದೇನಾದ್ರು ಯೆಲ್ಲೋ ಕಲರ್ ಇತ್ತಂದರೆ ನೀವು ಕಳಿಸ್ತಾ ಇದ್ದೀರ ಅಂತ ಅರ್ಥ. ನೋಡಿ, ಯೆಲ್ಲೋ ಕಲರ್. ಇವಾಗ ಇದನ್ನು ವೈಟ್ ಮಾಡಿದ್ರೆ ಆ ಕಡೆಯಿಂದ ರಿಪ್ಲೈ ಬರುತ್ತೆ. ಇದು ಯೆಲ್ಲೋ ಮಾಡಿದರೆ ನಿಮ್ಮಿಂದ ಹೋಗುತ್ತೆ. ಈ ಥರ ನಿಮಗೆ ಯಾವ ಥರ ಚಾಟ್ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ಅಕೌಂಟ್ ಬೇಕೋ ಆ ಥರ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಬಕ್ರ ಮಾಡ್ಬೋದು, ಎಲ್ರಿಗೂ ಬಕ್ರ ಮಾಡ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ. ಇದು ತುಂಬ ಮಜವಾಗಿದೆ ಅಪ್ಲಿಕೇಶನ್ನು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ನಾನು ಹೇಳ್ಕೊಟ್ಟಿರೋದು ಏನಾದರೂ ವರ್ಕ್ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟಲ್ಲಿ ನೈಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.